ಲೋ ಮಗ ದುಡ್ಡು ಅಡ್ಜಸ್ಟ್ ಆಯ್ತೇನೋ? ಇಲ್ಲ ಸ್ವಾಮಿ. ಏನೋ ಹೇಳ್ತಿದ್ಯಾ? ನಾನೇನೋ ಹೇಳಿ ಎಲ್ಲ ನನ್ನ ಕರ್ಮ. ಸಿಸ್ಟರ್ ಏನು ಹೇಳಿದ್ರು? ಸಿಸ್ಟರು ಇನ್ನೇನು ಹೇಳ್ತಾಳೆ? ತರ್ತೀನಿ ಅಂತ ಹೇಳ್ತಿದ್ದಾಳೆ ಹೊರತು ಪತ್ರ ಮಾತ್ರ ತರ್ತಿಲ್ಲ. ಏನಾದ್ರೂ ಕೇಳಿದ್ರೆ ಸಾಕು, ನಿಮ್ಗೆ ದುಡ್ತಾನೆ ಬೇಕು, 5 ಗಂಟೆ ಅಷ್ಟಲ್ಲಿ ನಿಮ್ಮ ಮುಂದೆ ಇರುತ್ತೆ ಅಂತಾಳೆ. ಅಲ್ವೋ? 10 ಲಕ್ಷ ಹೇಗೆ ತರ್ತಾಳೋ, ಎಲ್ಲಿಂದ ತರ್ತಾಳೋ ಮೇಲಿರೋ ನನ್ನ ತಾತಂಗೆ ಗೊತ್ತು. ಅಲ್ಲ, ನನ್ನ ಬಗ್ಗೆ ನಿಂಗೆ ಚೆನ್ನಾಗಿ ಗೊತ್ತಲ್ವ ಸ್ವಾಮಿ? 10 ರೂಪಾಯಿ ಖರ್ಚು ಮಾಡೋದಕ್ಕೂ ಹಿಂದೆ ಮುಂದೆ ನೋಡೋನು ನಾನು. ಆದ್ರೆ ಇವತ್ತು 10 ಲಕ್ಷ ಸಿಗಾಕೊಂಡು ವಿಲ ಅಂತ ಸಾಯ್ತಾ ಇದ್ದೀನಿ ಕಣೋ. ಒಳ್ಳೆ ಯಾಕಾರು ಮದ್ವೆ ಆದ್ದು ಅಂತ ಅನಿಸ್ಬಿಟ್ಟಿದೆ. ಲೋ ಮಗ, ಸಂಸಾರ ಅಂದ್ರೆ ಹೀಗೆ ಕಣೋ. ಇಷ್ಟಕ್ಕೆ ಟೆನ್ಷನ್ ಆದ್ರೆ ಹೇಗೋ, ಎಲ್ಲ ಸರಿ ಹೋಗುತ್ತೆ ಬಿಡೋ. ಏಯ್, ನೀನ್ ಒಳ್ಳೆ ಲೂಸ್ ಥರ ಮಾತಾಡ್ಬೇಡ. 5 ಗಂಟೆ ಅಷ್ಟಲ್ಲಿ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಸರಿ ಹೋಗಲ್ವೋ? ಎಲ್ರ ಮುಂದೆ ಮರ್ಯಾದೆ ಹೋಗುತ್ತೆ. ಏನೋ ಒಂದು ಅಡ್ಜಸ್ಟ್ ಆಗುತ್ತೆ ಮಗ, ಚಿಂತೆ ಮಾಡಬೇಡ. ಎಲ್ಲಿಂದ ಅಡ್ಜಸ್ಟ್ ಆಗುತ್ತೋ? ಹೋಗಲ್ಲ. ಮಂತ್ರ ಹಾಕಿ ದುಡ್ಡು ಉದುರಿಸೋದಕ್ಕೆ ನಾನೇನ್ ದೇವ್ರಾ? ದೇವ್ರ ಅಲ್ದೇ ಇದ್ರು ದೇವ್ರು ತೋರ್ಸೋ ದಾರಿ ಇದೆಯಲ್ಲ ಮಗ. ಏನ್ ಹೇಳ್ತಿದ್ಯೋ? ನೀನೀಗ ಮನ್ಸು ಮಾಡಿದ್ರೆ ದುಡ್ಡು ಸಿಗುತ್ತೆ ಮಗ. ಏಯ್ ಸ್ವಾಮಿ, ನಿಜವಾಗ್ಲೂ ಸಿಗುತ್ತಾ? ಯಾರು ಕೊಡ್ತಾರೆ? ಕೊಡೋರ್ ಹೆಸರು ಹೇಳಿದ್ರೆ ನೀನ್ ನನ್ನ ಮೇಲೆ ಕೆಂಡ ಕಾರ್ಬಾರ್ದು. ದುಡ್ಡು ಸಿಕ್ಕಿದ್ರೆ ನಿನಗೆ ಹೂವಿನ ಮಳೆನೇ ಸುರಿಸ್ತೀನಿ ಕಣ. ಯಾರು ಕೊಡ್ತಾರೆ ಹೇಳಿ ಫಸ್ಟ್? ಅದು ಏಯ್, ಹೇಳ್ತೀಯ ಇಲ್ವಾ? ಅದೇ ಮಗ, ಯೋಗರಾಜು. ನೀನು ಅವ್ರ ಬಿಲ್ನ ಪಾಸ್ ಮಾಡಿದ್ರೆ ಅವ್ರು ನಿಂಗೆ ಅಮೌಂಟ್ ಕೊಡ್ತಾರೆ. ನಾವಿರೋ ಸಿಚುವೇಶನ್ ಅಲ್ಲಿ ಸ್ವಾಭಿಮಾನಕ್ಕಿಂತ ಮನಿ ಅಭಿಮಾನ ಇಂಪಾರ್ಟೆಂಟ್ ಕಣೋ. ಏನು ಹೇಳ್ತೀಯಾ? ಏಯ್, ಈ ಕೆಲಸ ಮಾಡಕ್ಕೆ ನಿನಗೆ ಎಷ್ಟು ಕಮಿಷನ್ ಕೊಡ್ತೀನಿ ಅಂದ? ಲವ್, ಇದೇನೋ ಮಗ ಹೀಗೆ ಹೇಳ್ತಿದ್ಯಾ? ನಾನ್ ನಿನ್ನ ಒಳ್ಳೇದಕ್ಕೆ ಹೇಳಿದ್ರೆ ನೀನ್ ನನ್ನೇ ಕಮಿಷನ್ ತಿನ್ನೋನಂತಿದ್ಯಲ್ಲೋ. ಮತ್ತಿನ್ನೇನು? 3 ಬಿಟ್ಟೋರ ಹತ್ರ ಮರ್ಯಾದೆ ಬಿಟ್ಟು ಭಿಕ್ಷೆ ಕೇಳು ಅಂದ್ರೆ ಇನ್ನೇನು ಹೇಳಿ? ಏಯ್ ಸ್ವಾಮಿ, ಗಂಧ ನಾನು ಗಂಧ ಹೋಗಿ ಆ ತಿಪ್ಪೆ ಹತ್ರ ಕೈ ಚಾಚೋದ? ಕೈ ಚಾಚೋ ಅಂತ ಹೇಳಿಲ್ಲ ಮಗ, ಗಿವ್ ಅಂಡ್ ಟೇಕ್ ಪಾಲಿಸಿ. ನೀನ್ ಸೈನ್ ಮಾಡಿದ್ರೆ ಅವನ್ ದುಡ್ಡು ಕೊಡ್ತಾನೆ. ಏಯ್, ಅದ್ ಬರೀ ಸೈನ್ ಅಲ್ಲ ಸ್ವಾಮಿ, ನನ್ನ ಕ್ಯಾರೆಕ್ಟ್ರು. ಇಂಥ ಮೋಸದ ಬಿಲ್ನ ನಾನು ಪಾಸ್ ಮಾಡಿದ್ರೆ ನನ್ನ ಕ್ಯಾರೆಕ್ಟರ್ನ ಬೇರೆ ಯಾರು ಅಲ್ಲ, ನಾನೇ ಹಾಳು ಮಾಡ್ಕೊಂಡಂಗೆ. ನನ್ನೆಲ್ಲರೂ ಜಪ್ನ ಅಂತ ಹೇಳ್ಬೋದು, ಅದ್ರ ಬಗ್ಗೆ ನನಗೆ ಚಿಂತೆ ಇಲ್ಲ. ಅದು ನನಗೆ ಯಾವತ್ತೂ ಅವನ ಥರ ಅಯೋಗ್ಯ ಮೋಸಗಾರ ಅಂತ ಹೆಸರು ತಗೊಳ್ಳೋದಿಕ್ಕೆ ನನಗಿಷ್ಟ ಇಲ್ಲ ಸ್ವಾಮಿ. ಮಗ ಹಾಗಲ್ವೋ? ಏಯ್, ಇದೇ ಮಾತನ್ನ ಬೇರೆ ಯಾರಾದ್ರೂ ಹೇಳಿದಿದ್ರೆ ಇಷ್ಟೊತ್ತಿಗೆ ಕೊಂದೇ ಬಿಡ್ತಿದ್ದೆ. ನನ್ನ ಫ್ರೆಂಡು ನೀನಾಗಿರೋ ಹೊತ್ತಿಗೆ ನಿಂತು ಮಾತಾಡ್ತಿದ್ದೀನಿ ಅಷ್ಟೇ. ಅರ್ಥ ಮಾಡ್ಕೊಂಡು ಸೈಲೆಂಟ್ ಆಗಿದ್ಬಿಡು. ನೀನ್ ಆ ರಾಜವೌಲಿ ಹತ್ರ ಬೇಡ್ಕೊಳ್ತಿರೋದು ನೋಡಿ ನನಗೆ ಸಹಿಸ್ಕೊಳಕ್ ಆಗಿಲ್ಲ ಮಗ. ಆ ರಾಜವೌಲಿಗೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಎಲ್ಲಿ ಅವನು ಎಲ್ರ ಮುಂದೆನೂ ನಿನಗೆ ಅವಮಾನ ಮಾಡ್ತಾನಂತ ಆ ಭಯದಲ್ಲಿ ಹಿಂಗೆ ಮಾಡ್ದೆ ಕಣೋ. ನನಗೆ ಗೊತ್ತು ನಿನಗಿದೆಲ್ಲ ಇಷ್ಟ ಇಲ್ಲ ಅಂತ, ಆದ್ರೆ ಬೇರೆ ದಾರಿ ಇಲ್ವಲ್ಲ ಮಗ. ಬೇರೆ ದಾರಿ ಇಲ್ಲ ಅಂದ್ರೆ ಒಂದ್ ಪಕ್ಷ ನೇಣು ಹಾಕೊಂಡು ಸಾಯ್ತೀನಿ ಹೊರತು ಅವನ ಹತ್ರ ಮಾತ್ರ ಕೈ ಚಾಚಲ್ಲ. ಲೋ ಮಗ, ಇಷ್ಟಕ್ಕೆಲ್ಲ ಸಾಯೋ ಮಾತಾಡ್ಬೇಡ ಕಣೋ. ಬೇರೆ ದಾರಿ ಇದೇನಂತ ನೋಡೋಣ. ಏನ್ ನೋಡೋದು? ನೆನ್ಸ್ಕೊಂಡು ತಲೆ ಕೆಟ್ಟೋಗಿದೆ ನೋಡು. ಇದು ಸಪ್ತಮಿ ಮತ್ತೆ ಅವ್ರ ಅಪ್ಪಂಗೋಸ್ಕರ ಸ್ಟಾರ್ಟ್ ಆಗಿರೋ ಸಮಸ್ಯೆ ಅಲ್ವಾ?